ಅಮ್ಮ ಬಂದ್ಬಿಟ್ಟು ಸರಾಕೆರೆಯಲ್ಲಿ ಅಮ್ಮನಿಗೆ ಮಿರಾಕಲ್ಲೇ ಆಗಿದೆ. ಅಮ್ಮನೇ ಬಂದು ಇವಾಗ ಏನ್ ಮಾಡ್ತಾ ಇದಾರೆ, ಅವ್ರ ಅನಿಸಿಕೆನ ಮೇಡಮ್ ನಾನು ಹೇಳ್ತೀನಿ ಮೇಡಮ್ ಅಂತ ಬಂದಿದ್ದಾರೆ. ಮಂಜುಳಾ ಅಂತ. ಎಲ್ಲಿಂದ ಬರೋದು? ನ್ಯೂ ಮಂಡ್ಲಿ. ನೀವು ಮಂಡ್ಲಿಯಿಂದ ಬರೋದು. ಅಮ್ಮ ಏನೆಲ್ಲ ತೊಂದರೆ ಇತ್ತು ಅಮ್ಮ ನಿಮ್ಗೆ? ನನಗೆ ತುಂಬಾ ಕೆಮ್ಮಿತ್ತು. ಎಳ್ನೀರು ಕುಡಿದ್ರು ಆಗಲ್ಲ, ಮೊಸರು ತಿಂದ್ರು ಆಗಲ್ಲ, ಮಜ್ಜಿಗೆ ಏನ್ ಕುಡಿದ್ರು ನನಗೆ ಕೆಮ್ಮು ಅಂದ್ರೆ ಬೇಸಿಗೆಲಾಗ್ಲಿ ಮಳೆ ಆಗ್ಲಿ ಎಳ್ನೀರು ಕುಡಿಗಂತ ತುಂಬಾ ಆಸೆ. ಎಳ್ನೀರು ಕುಡಿದ್ರೆ ರಾತ್ರಿ ಫುಲ್ಲು ಕೆಮ್ಮು ಮೇಲು ಕೆಳಗು ಉಸಿರು ಆಗೋದು. ಈಗ 20 ದಿವಸ ಆಯ್ತು, 25 ದಿವಸ ಆಯ್ತು. ನನಗೆ ಎಳ್ನೀರು ಮಜ್ಜಿಗೆ ಎಲ್ಲ ತಿಂತಾ ಇದೀನಿ. ಚೂರು ಕೆಮ್ಮಿಲ್ಲ. ಸ್ವಲ್ಪನೂ ಕೆಮ್ಮು. ಎಷ್ಟು ವರ್ಷದಿಂದ ಇತ್ತು? ನನಗೆ ಕೆಮ್ಮು ಸಣ್ಣದ್ರಿಂದನೇ ಇತ್ತು, ಚಿಕ್ಕ ವಯಸ್ಸಿಂದಾನೇ ಇತ್ತು. ಅವಾಗ ಮೊಸರು ಕುಡಿಬಾರ್ದಾಗಿತ್ತು, ಎಳ್ನೀರು ಕುಡಿಬಾರ್ದಾಗಿತ್ತು, ಮಜ್ಜಿಗೆನ ಕುಡಿತಾ ಎಂತ ಬೇಸಿಗೆಯಲ್ಲಿ ಮೊಸರು ಕುಡಿದ್ರು ಗುರ್ರು ಅನ್ನೋದು ಒಂಥರ ಬಾಳ ಹಿಂಸೆ ಆಗೋದು ನನಗೆ. ಇದೆಲ್ಲ ಊದ್ಕೊಳೋದು, ಮಕ್ಕ ಊದ್ಕೊಳೋದು ಎಲ್ಲ ಆಗೋದು. ನನಗೆ ಒಂದು ಖುಷಿ ಏನು ಅಂದ್ರೆ ಈಗ ಎಳ್ನೀರ್ನ ಡೈಲಿ ಕುಡಿತಾ ಇದ್ದೀನಿ. ಡೈಲಿ ಎಳ್ನೀರು ಕುಡಿ ನನಗೆ ಅದೇ ಬಹಳ ಖುಷಿ. ನನಗೆ ಕೆಮ್ಮು ಸಣ್ಣದ್ರಿಂದನೂ ಹೋಗ್ತಿರ್ಲಿಲ್ಲ. ಗೂರ್ಲು ಇವಳಿಗೆ ಗೂರ್ಲು ಅಂತೆಲ್ಲ ಹೇಳೋರು. ಇಂಥ ಬೇಸಿಗೆಯಲ್ಲೂ ಬಿಸಿನೀರು ಕುಡಿತೀನಿ. ಈಗ್ಲೂ ಈಗ ತಣ್ಣೀರ್ ಕುಡಿಬೇಕು ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಯಾವಾಗ್ಲೂ ಬಿಸಿನೀರು ಇರ್ಬೇಕು. ನಮ್ಮ ಹುಡುಗಿ ವರ್ಷದಿಂದ ಬಿಸಿನೀರು, ಸಣ್ಣ ಹುಡುಗಿಂದನೂ ನಾನು ತುಂಬ ಆಮೇಲೆ ಒಂಚೂರು ಏನೋ ತಂಡಿ ಹಂಗಿಲ್ಲ, ಬಟ್ಟೆ ಕಟ್ಕೋಬೇಕು. ಈಗ ಬೆಡ್ಶೀಟೇ ಹೊಚ್ಕೊಳಲ್ಲ, ಹಂಗ್ ಮಲಗ್ತೀನಿ. ನನಗೆ ತುಂಬಾ ಖುಷಿ ಆಗಿತ್ತೆ. ಆಮೇಲೆ ಇದು ಅಷ್ಟು ಇದ್ರೊಳಗೆಲ್ಲ ಚರ್ಬಿ ಗಂಟಿತ್ತು, ಅದು ಕಮ್ಮಿ ಆಗಿತ್ತೆ. ಸೊಂಟದಲ್ಲಿ ಇಷ್ಟು ಗಡ್ಡೆಗೆ ಏನಂತ ಹೇಳಿದ್ರು ಡಾಕ್ಟ್ರು? ಇದೆ ಲಿಪೋಮಾ ಅಂದಿದ್ರು. ಲಿಪೋಮಾ ಆಗಿತ್ತು ಅಪ್ಪ ಅಮ್ಮರಿಗೆ. ಮತ್ತೆ ಹಿಂದೆಗಡೆ ಎಷ್ಟಿದ್ದು ಗಡ್ಡೆ? ಹಿಂದ್ಗಡೆ ಇಷ್ಟು ದಪ್ಪ ಇದ್ವು, ಈಗೆಲ್ಲ ಮೆತ್ತಗಾಗ್ತೈತೆ. ಕೈಯಲ್ಲಿರೋದೆಲ್ಲ ಕರಗಿದೆ, ಎಲ್ಲ ಕರಗಿದೆ. ಒಳಗಡೆ ಇತ್ತು ಎಲ್ಲ ಕರಗಿತ್ತೆ. ನನಗೆ ಖುಷಿ ಅಂದ್ರೆ ತುಂಬಾ ಖುಷಿ. ಕೆಮ್ಮು ಹೋಗಿತ್ತಲ್ಲ, ಅದೇ ನನಗೆ ತುಂಬಾ ಖುಷಿ. ಇನ್ನು ವಯಸ್ಸಾದ್ಮೇಲೆ ಏನೇನಾಗ್ತಿತ್ತು, ಕೆಮ್ಮು ಕಂಡು ಕ್ಯಾಕರ್ಸ್ಕೊಂಡು ಎಲ್ಲಿ ಕುತ್ಕೋಬೇಕು, ಬಂದವ್ರು ನಮ್ಮನ್ನ ನೋಡ್ಕೊಂತಾರ ಇಲ್ಲೋ ಅನ್ನೋದು ನನಗೆ ಬಹಳ ತಲೆಗಿತ್ತು. ನನಗೆ ಖುಷಿ ಏನು ಅಂದ್ರೆ ಕೆಮ್ಮು ಹೋಗಿರೋದು ಅರ್ಧ ಖುಷಿ ಆಗಿತ್ತು. ತುಂಬಾ ಖುಷಿ ಆಗಿದೆ. ಎಲ್ಲ ಊಟ ಮತ್ತೆ ಮನೇಲಿ ನಮ್ಮನೆಯವ್ರು ಏನಿಲ್ಲ, ಯಾವಾಗ್ಲೂ ಕೆಮ್ತಿದ್ದಲ್ಲ. ಈಗ ಏನು ಕೆಮ್ಮಲ್ಲ, ದಿಸ ಎಳ್ನೀರ್ ತಂದು ಕೊಡ್ತಿದಾರೆ ಅವರೇ. ದಿಸ ಎಳ್ನೀರ್ ತಂದು. ಇವಾಗ ಹಾಸ್ಪಿಟ್ಲಿಗೆ ಬಂದು ಎಷ್ಟು ಕಡೆ ಹಾಸ್ಪಿಟ್ಲಿಗೆ ತೋರ್ಸಿದ್ರಿ ಕೆಮ್ಮಿಗೆ? ತೋರ್ಸದೇ ಬಿಟ್ಬಿಟ್ಟೆ. ಬಿಟ್ಟು ಮಾತ್ರೆ ತಂದು ಇಟ್ಕೊಂಡು ಡಬ್ಬದಲ್ಲಿ ನುಂಗದೆ. ನಿಮ್ಗೆ ಎಷ್ಟು ವರ್ಷ? ನಮಗೆ ಒಂದು 8 ವರ್ಷದಿಂದ ಇತ್ತು ಅದು ಕೆಮ್ಮು. 8 ವರ್ಷದಿಂದ ಇದೆ ಕೆಮ್ಮು. ನೀ ಚಿಕ್ಕವರು 8 ವರ್ಷದಿಂದನೇ ಕೆಮ್ಮು. ಈಗ ಇಲ್ಲಿ ಬಂದ ಮೇಲೆ ಈಗ 25 ದಿವಸ ಆಯ್ತು, ಒಂಚೂರು ಕೆಮ್ತಾ ಇಲ್ಲ. ನಾನು ತಣ್ಣೀರೇ ಕುಡಿತೀನಿ, ಎಳ್ನೀರು ಕುಡಿತೀನಿ, ಮೊಸರನ್ನ ತಗೊಬಂದು ಇಲ್ಲಿ ತಿಂತೀನಿ. ನನಗೆ ಮೊಸರನ್ನ ಅಂದ್ರೆ ಅಷ್ಟಿಷ್ಟ. ಮೊಸರನ್ನ ತಿಂದ್ರೆ ಎಲ್ಲಿ ಕೆಮ್ತೀನೋ, ನಮ್ಮ ಮನೇಲಿ ಬೈತಾರೆ. ಕೆಮ್ಮಿ ವಾಂತಿ ಎಲ್ಲ ಮಾಡ್ಕೊಂಡು ಎಷ್ಟೋ ಸಲ ಬೆಡ್ಶೀಟ್ ಎಲ್ಲ ಒಗ್ದಿದೀನಿ. ಹೌದು, ಖುಷಿ ಆಗ್ತೈತೆ ನನಗೆ. ಆಮೇಲೆ ಹೊಟ್ಟೆ ನೋವು ಸ್ವಲ್ಪ ವಾಸಿ ಆಗ್ತೈತೆ. ಇನ್ನೊಂದು 20-25 ದಿವಸ ಬಂದ್ರೆ ಕಂಪ್ಲೀಟ್ ವಾಸಿ. ಅಮ್ಮ, ನೀವು ಹೊಟ್ಟೆ ನೋವಿಗೆ ಮೊದ್ಲೇ 3 ದಿವಸ ಈಗ ಮುಟ್ಟು ನಿಂತ್ಕೊಂತಿದ್ದೆ. ಮುಂಚೆ ಎಷ್ಟು ದಿನಕ್ಕೆ ಹೋಗ್ತಾ ಇತ್ತು? 7 ದಿವಸ 8 ದಿವಸ ಹೋಗೋದು. 7-8 ದಿನ ಬ್ಲೀಡಿಂಗ್ ಆಗ್ತಿದೆ. ಎಷ್ಟು ವರ್ಷದಿಂದ ಬ್ಲೀಡಿಂಗ್ ಅಷ್ಟು ಜಾಸ್ತಿ ಹೋಗ್ತಿತ್ತು? ಈಗ ಒಂದು 5-6 ತಿಂಗಳಿಂದ ಡಾಕ್ಟರ್ ಪ್ರಾಬ್ಲಮ್ ಐತೆ ಅಂತ ಹೇಳಿದಾರಲ್ಲ. ಏನ್ ಪ್ರಾಬ್ಲಮ್ ಅಂದ್ರು? ಲೇಯರ್ ಊದಿತೆ, ಫೈಬ್ರಾಯ್ಡ್ ಗೆಡ್ಡೆ ಐತೆ ಅಂತ ಹೇಳಿದಾರೆ. ಈಗ ಮೊನ್ನೆ ಅದಾದಾಗ ಬೆಳ್ಳಗೆ ಹೋಯ್ತು ಇಷ್ಟಪ್ಪ. ಅದೀಗ ಸ್ಕ್ಯಾನಿಂಗ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು 20 ದಿವಸ ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ತೇನೆ. ಪೀರಿಯಡ್ಸ್ ಆದಾಗ ನಿಮ್ಗೊಂದು ವೈಟ್ ಆಗಿ ಏನೋ ಹೋಗಿದೆ, ಫೈಬರ್ ಗಡ್ಡೆ ಇದೆ ಅಂತ ಡಾಕ್ಟರ್ ಹೇಳಿದ್ರು. ಅದರಿಂದ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಆಗಿದೆ, ಲೇಯರ್ ಊದಿತೆ ಅಂದ್ರು. ಈಗ ಈ ನೋವು ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೊಂದು 20 ದಿವಸ ಬಂದು ನೀರೆಲ್ಲ ಕುಡ್ದೆ ಅಂದ್ರೆ ಹೋಗಿ ಸ್ಕ್ಯಾನಿಂಗ್ ಮಾಡಿ. ಸ್ಪೆಷಲ್ ಥೆರಪಿ ಎಲ್ಲ ಸಿಕ್ತಲ್ಲ, ಹೇಗ ಅನಿಸ್ತು? ಅದೇ ಸ್ವಲ್ಪ ನೋವಾಯ್ತು, ಆಮೇಲೆ ಸರಿ ಆಯ್ತು. ಬೆಳಗ್ಗೆ ನೋವು ಜಾಸ್ತಿನೇ ಆಗಿತ್ತು ನಿಮಗೆ, ಇರೋ ನೋವು. ಅವಾಗ ತುಂಬಾ ಹೊಸ ಜನ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ನೋವು ಆಯ್ತು ಅಂತ ಎದ್ಕೊಂಡ್ ಬಿಡ್ತಾರ. ಅವ್ರಿಗೆ ಏನ್ ಹೇಳ್ತೀರಾ? ನಾನು ಹೋದ್ ತಿಂಗಳಲ್ಲಿ ಹಿಂಗ ಆದಾಗ ಇಲ್ಲಿ ಹೊಟ್ಟೆ ಹಿಡ್ಕೊಂಡ್ ಬಂದ್ ಮಲಗ್ತಿದ್ದೆ. ನನಗೆ ಬೇಗ ಬಿಟ್ರೆ ಸಾಕಲ್ಲಪ್ಪ, ಹೋಗಿ ಮಾಡ್ಕೊಂಡು ಹೋಗಿ ಮನೆಗೆ ಮಲ್ಗೋಣ ಅಂತ. ಈಗ ಏನಿಲ್ಲ, ಆರಾಮಾಗಿ ಹೊಟ್ಟೆ ನೋವು ಏನಿಲ್ಲ. ಈಗ ಮಂತ್ಲಿ ಆಗ್ತೀನಲ್ಲ, ಒಂದ್ ಸ್ವಲ್ಪ ಕಮ್ಮಿ ಆಗ್ತೈತೆ. ಎಷ್ಟು ದಿನಕ್ಕೊಮ್ಮೆ ಇವು ಮಂತ್ಲಿ ಪೀರಿಯಡ್ಸ್ ಎಷ್ಟು ದಿನ ಹೋಗ್ತಾ ಇದೆ? ಈಗ 3 ದಿವಸ ಅಷ್ಟೇ. 3 ದಿನಕ್ಕೆ ಕರೆಕ್ಟ್ ಆಗ್ತಾ ಇದೆ. ಮುಂಚೆ ಏನಾಗ್ತಿತ್ತು, 8 ದಿನ ಏನಾಗ್ತಿತ್ತು, ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇತ್ತು. ಆ ಬ್ಲೀಡಿಂಗ್ ಜಾಸ್ತಿ ಹೋಗೋದು ತುಂಬಾ ಸುಸ್ತಾಗ್ತಿತ್ತು. ಒಂಥರ ಭಯ ಆಗೋದು, ಸತ್ತೋಗ್ಬಿಡೋಣ, ಇರೋದೇ ಬೇಡ. ನಮ್ಮ ಹುಡುಗಿ ಹೊರಗಡೆ ಊರಿಗೆ ಕೆಲ್ಸಕ್ಕೆ ಹೋಗಿತ್ತು, ಆ ಹುಡುಗಿನೂ ಕರ್ಸ್ಕೊಂಡ್ಬಿಟ್ಟೆ. ಹೆಂಗ್ ಆಗ್ತೈತೆ, ನೀನು ಹೋಗ್ಬೇಡ ಹೊರಗಡೆ ಊರಿಗೆ, ಡಾಕ್ಟ್ರಿಂಗೆಲ್ಲ ಹೇಳ್ಬಿಟ್ಟಿದ್ದಾರೆ ಅಂತ. ಏನೋ ಒಂಥರ ಏನೋ ಆಗೋದು ನನಗೆ. ಇರೋದೇ ಬೇಡ, ರಾತ್ರಿ ಹೊತ್ತು ಮಲಗಿದ್ದಾಗ ಏನಾರ ಮಾಡ್ಕೊಂಡ್ಬಿಡೋಣ, ಏನಾರ ಆಗ್ಬಿಡೋಣ. ನನಗೆ ಈ ಆಪರೇಷನ್, ಈ ಸೂಜಿ ಅಂದ್ರೆ ತುಂಬಾ ಹೆದರಿಕೆ. ಅಯ್ಯೋ, ನನಗೆ ಆಪರೇಷನ್ ಮಾಡ್ಬಿಡ್ತಾರ ಏನೋ, ನನಗೇನು ಆಗ್ಬಿಡುತ್ತೆ ಏನೋ, ನಾನು ಇರೋದೇ ಬೇಡ, ಹೋಗ್ಬಿಡೋಣ, ಏನೇನೋ ಮನ್ಸಿಗೆ ಬರೋದು. ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇಲ್ಲಿ ಬಂದ ಮೇಲೆ ಇವೆಲ್ಲ ನೋಡಿ ನಿಮ್ಮ ಮಾತೆಲ್ಲ ಕೇಳಿದ್ಮೇಲೆ ಅದೇನು ಬಿಡು, ಆಗ್ತೈತೆ, ಹೆಂಗ ಹೋಗ್ತೈತೆ. ಇವತ್ತು ಎಲ್ಲರೂ ಸಾಯ್ತಾರೆ, ಯಾರು ಸಾಯಲ್ಲ ಅಂತ ಏನಿಲ್ಲ. ಇವತ್ತಿರೋದೇ 4 ದಿವಸ ಬದುಕಿ ಸಾಯನಂದು ನನ್ನ ಮನ್ಸಿಗೆ ಆಗ್ಲೇ ಬಂದ್ಬಿಟ್ಟು. ನಮ್ಮ ಹುಡುಗಿ ಹಂಗೆ ಅಂತಿದ್ದೆ, ಹೆಂಗೆಂಗೂ ಆಡ್ತಿದ್ದಲ್ಲಮ್ಮ, ಈಗ ಅಲ್ಲೋಗಿ ಎಷ್ಟು ಚೆನ್ನಾಗಿ ಆಗಿದ್ಯಲ್ಲ ಅಂತೇಳಿ ನಮ್ಮ ಹುಡುಗಿ ಹೊರಗಡೆ ಊರಿಗೆ ಹೊಂಟಿದ್ ಕೆಲ್ಸಕ್ಕೆ. ಮತ್ತೆ ಅವ್ರ ಮಗಳನ್ನ ಕೆಲ್ಸಕ್ಕೆ ಕಳಿಸ್ತಾ ಇದಾರೆ.
ಅಂದ್ರೆ ಈ ಸರಾಕೆರೆ ಬಂದ್ಮೇಲೆ ಆ ಒಂದ್ ನಂಬಿಕೆ ಬಂದಿದೆ, ಇಲ್ಲಿ ಏನ ಕಲಿದ್ರು ಗುಣ ಆಗೇ ಆಗತ್ತೆ ಅಂತ. ಒಂದು ಕೆಲ್ಸನೂ ಮಾಡ್ತಿರ್ಲಿಲ್ಲಮ್ಮ. ಮಲ್ಗೋದು ಮಲ್ಗೋದು ಮಲ್ಗೋದು. ನಮ್ಮ ಮನೇಲಿ ಬಂದು ಡೈಲಿ ಬೈಯೋದು. ಹಿಂಗ್ ಮಲಗಿದ್ರೆ ಹುಡುಗಿಗ್ ಮದ್ವೆ ಹೆಂಗ್ ಮಾಡ್ಬೇಕು, ಹುಡುಗನ್ ಮದ್ವೆ ಹೆಂಗ್ ಮಾಡ್ಬೇಕು, ನೀನ್ ಈ ತರ ಮಾಡಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತೆಲ್ಲ ಬೈಯೋರು. ಮಲ್ಗೋದೇ ಕೆಲ್ಸ. ಈಗ ಎಷ್ಟೇ ಕೆಲ್ಸ ಒಬ್ಳೇ ಮಾಡ್ತೀನಿ, ಎಲ್ಲಾ ಕೆಲ್ಸನೂ ಮಾಡ್ತೀನಿ. ಆಗಿದೆ. ಹೌದು ಅಮ್ಮ ಸರಾಕೆರೆ ನಿಮ್ ಜೀವನದಲ್ಲಿ ಇರ್ಲಿಲ್ಲ ಅಂದ್ರೆ ಹೆಂಗ್ ಅನ್ಸುತ್ತೆ? ಹೌದು, ನನಗೆ ಹೇಳ್ಬೇಕು ಅಂದ್ರೆ ಇದು ದೇವಸ್ಥಾನನೇ ನನಗೆ. ದೇವಸ್ಥಾನ ಅಂತ. ಹೌದು, ನಾನ್ ಸಾಯೋದಂಗ ಇದನ್ನ ಮರೆಯಲ್ಲ. ಅಮ್ಮ ನನಗೆ ದೇವ್ರು ರಾಘವೇಂದ್ರ ಬೇಡ್ಕೊಂತಿರೋದು ಆದಷ್ಟು ಬೇಗ ನಾನು ತಗೊಂಡು ಹೋಗ್ಬೇಕಲ್ಲ, ಅದೇ ನಾನು ಬೇಡ್ಕೊಂತಿರೋದು. ಗುರುವಾರ ಚಪ್ಪಲಿ ಹಾಕಲ್ಲ ನಾನು. ಹ್ಮ್ ಗುರುವಾರ ಒಂದು ವಾರ ಚಪ್ಪಲಿ ಹಾಕಲ್ಲ. ಯಾಕೆ ಅಂದ್ರೆ ಈ ತಗೋಬೇಕು ಅನ್ನೋ ಆಸೆ. ಅಮ್ಮ ಗುರುವಾರ ದಿವಸ ಚಪ್ಪಲಿ ಹಾಕಲ್ಲ ನಾನು. ಜೋರಾಗಿ ಕ್ಲಾಸ್ ಹಾಕಿ ಈ ಬೆಡ್ ನ ತಗೋಬೇಕು ಅಂತ ಅವ್ರು ಏನ್ ಮಾಡ್ತಾ ಇದಾರೆ, ಚಪ್ಪಲಿನೂ ಹಾಕ್ಲಾರ್ದ ಏನ್ ಮಾಡ್ತಿದಾರೆ, ವ್ರತನ ನಡ್ಕೊಂಡೇ ಬರ್ತಾ ಇದೀನಿ. ನಡ್ಕಂದೇ ಬರ್ತಾ ಇದಾರೆ. ಅಮ್ಮ ಆಸೆ ನೆರವೇರುತ್ತೆ. ನನಗೆ ಇದು ತಗೋಬೇಕು, ನಮ್ಮ ಮನೆಗ್ ಬರ್ಬೇಕು ಅನ್ನೋದು ರಾಘವೇಂದ್ರ ಹತ್ರ ಬಾಳ ಹೇಳ್ಕೊಂಡಿದೀನಿ. ಈ ತಗೊಂಡಾದ್ಮೇಲೆ ಬರೀ ಕಾಲಲ್ಲಿ ರಾಘವೇಂದ್ರ ಮಠಕ್ಕೆ ಅಲ್ಲಿ ಹೋಗಿ ಬರ್ಬೇಕು ಅಂತ ಆಸೆ. ಖಂಡಿತ ನೆರವೇರ್ತದೆ. ಎಲ್ಲ ಅಪ್ಪ ಅಮ್ಮನಿಗೂ ನೀವೇನ್ ಹೇಳ್ತೀರಾ ಸರಾಕೆರೆ? ಎಲ್ಲ ಬರ್ರಿ, ಕೆಮ್ಮಿರ್ಲಿ ಏನಿರ್ಲಿ ಹೊಟ್ಟೆ ನೋವು ಎಲ್ಲ ವಾಸಿ ಆಗುತ್ತೆ. ಏನು ಹೆದರ್ಬೇಡ್ರಿ, ಯಾರ ಮಾತು ಕೇಳ್ಬೇಡ್ರಿ. ಅಲ್ಲಿ ಅಕ್ಕಪಕ್ಕ ಕರೆದ್ರೆ ಹಂಗ ಅಂತಾರೆ ರಕ್ತ ಸುಡುತ್ತೆ ಅದು ಸುಡುತ್ತೆ. ನನಗೆ ಕೂದ್ಲು ಇಷ್ಟಿಷ್ಟು ಬರೋದು. ಇಷ್ಟು ಕೂದ್ಲು ಮೊನ್ನೆ ಮಾರಿದೀನಿ ನಾನು. ಇಷ್ಟು ದೊಡ್ಡ ಪಾತ್ರೆನೇ ತಗೊಂಡ್ಬಿಟ್ಟಿದೀನಿ. ಅಷ್ಟು ಕೂದ್ಲು ಇಷ್ಟು ಉದ್ದ ಇತ್ತು ನನ್ ಕೂದ್ಲು, ಬಹಳ ಕೂದ್ಲು ಬರೋದು. ಈಗ ಏನು ಕೂದ್ಲಿಗಿಲ್ಲ ಏನು ಉದ್ರಲ್ಲ. ಕೂದ್ಲೇ ಉದುರ್ತಿಲ್ಲ, ಸರಾಕೆರೆ ಟ್ರೀಟ್ಮೆಂಟ್ ತಗೊಂಡು. ಇಲ್ಲ ಉದುರ್ತಿಲ್ಲ, ಚೆನ್ನಾಗಾಗಿದೆ. ನಮ್ಮ ಹುಡುಗಿ ಒಂದ್ ದಿವಸ ತಗೊಂತು, ಮತ್ ಬರ್ಲಿಲ್ಲ, ಡ್ಯೂಟಿಗೆ ಹೋದ್ಲಾ. ಡ್ಯೂಟಿಯಿಂದ ಮತ್ತೆ ಕರ್ಸ್ಕೊಂಡೆ ನನಗೆ ಹೆಂಗೆಂಗೋ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ಬಂದು ಒಂದ್ 15 ದಿವಸಕ್ಕೆ ನನಗೆ ಚೇಂಜಸ್ ಕಾಣ್ತಲ್ಲ ಅಮ್ಮ, ನನಗೆ ಹೋಗ್ಲಾ ಅಂದ್ಲು. ಆಯ್ತಮ್ಮ ನೀನು ಹೋಗ್ಬಿಟ್ ಬಾ. 25-30 ಸಾವಿರ ರೂಪಾಯಿ ಸಂಬಳ ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ದೆ. ಹೌದು, ಹಂಗಲ್ಲ ನಾನು ಮಾಡ್ಬಿಟ್ಟಿದೀನಿ. ಮನೆ ಒಳಗೆ ಏನೋ ಮೆಂಟ್ಲು ತರ ಮಾಡ್ತಿದ್ದೆ. ನಮ್ಮ ಮನೆಯವ್ರು ಏನ್ ಆತಪ್ಪ ಇವಳಿಗೆ ಇಷ್ಟು ಚೆನ್ನಾಗಿದ್ದವಳು ಹಿಂಗಾಗ್ಬಿಟ್ಲಲ್ಲ ಅಂತ ಹೇಳಿ ಅಳ್ಳೋರು ನಮ್ಮ ಮನೆಯವ್ರು. ನಮ್ಮ ಹುಡುಗ ಮನೆಗೆ ಮನೆಗೆಲ್ಲ ಖುಷಿಯಾಗಿದ್ದಾರ. ನಮ್ಮ ಹುಡುಗ ಹಂಗೆ ಅಂತಾನೆ, ಯಾವಾಗ್ಲೂ ಮಲಗ್ತಿದ್ದಲ್ಲಮ್ಮ, ಈಗ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಿಲ್ಲ, ತಿಂಡಿ ಸಮೇತ ಮಾಡ್ತಿಲ್ಲ. ಯಾವ ಕಾರಣ ಅದಕ್ಕೆ ನೀವು ಇಷ್ಟು ಎನರ್ಜಿ ಆಗಿರೋದಕ್ಕೆ? ಇದೆ ಮೇಡಮ್. ಹೆಸರು ಹೇಳಿ. ಸರಾಕೆರೆ ನಂಬರ್ 1 ಅಂತ ಹೇಳ್ಬೋದು. ನಂಬರ್ 1 ಸರಾಕೆರೆ ಹೇಳ್ತೀನಲ್ಲ. ನಾನೆಲ್ಲ ಚೆನ್ನಾಗಾಗಿ ನಾನು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಒಂದು ಮಾಡಿಸ್ಬಿಟ್ರೆ ಸತ್ಯವಾಗ್ಲಿ ಇಲ್ಲಿರೋರಿಗೆ ಎಲ್ಲರಿಗೂ ಸ್ವೀಟ್ ಕೊಟ್ಬಿಡ್ತೀನಿ ನಾನು ಅವತ್ತೇ. ನನಗೆ ಇದೊಂದು ಪ್ರಾಬ್ಲಮ್ ಬಿಟ್ರೆ ಇನ್ನೇನಿಲ್ಲ. ಎಲ್ಲ ಗುಣ ಆಗಿದೆ ಅಂದ್ರೆ ಇದು 100% ಗುಣ ಆಗಿರುತ್ತೆ. ಸರಿನಾ? ಈಗ ನೆಕ್ಸ್ಟ್ ತಿಂಗಳು ನಾನು ಸ್ಕ್ಯಾನಿಂಗ್ ಹೋಗ್ತೀನಿ. ಸ್ಕ್ಯಾನಿಂಗ್ ಅಲ್ಲಿ ಏನು ಬರುತ್ತೆ ನೋಡ್ಕೊಂಡು ರಿಪೋರ್ಟ್ ತೋರಿಸ್ತೀನಿ. ಶುಗರ್ ಅಷ್ಟೇ 180 200 ಆಗೋದು, ಈಗ 130ಕ್ಕೆ ಬಂದಿತ್ತೆ. ಬಿಪಿನೂ ಅಷ್ಟೇ ಜಾಸ್ತಿ ಆಗಿತ್ತು, ಜಾಸ್ತಿಯಾಗಿ 130ಕ್ಕೆ ಮೊನ್ನೆ ಚೆಕ್ ಮಾಡ್ಸಂಗ 130. ಮತ್ತೆ ಬಿಪಿನೂ ನಾರ್ಮಲ್ ಆಗಿದೆ. ಮಾತ್ರೆ ನುಂಗ್ತಾ ಇಲ್ಲ, ಬಿಟ್ಟಿದ್ದೀನಿ. ಮಾತ್ರೆ ಬಿಟ್ಟಿದ್ದೀನಿ. ಹೌದು. ಆಮೇಲೆ 3 kg ಇಳಿದಿದ್ದೀನಿ. 3 kg ವೇಟ್ ಲಾಸ್ ಆಗಿದ್ದಾರೆ. ಇದು ಹಿಂಗಿತ್ತು, ಹೊಟ್ಟೆನೂ ಕರಗಿತ್ತೆ. ನಾನು ಚೆನ್ನಾಗಿ ಮಕ್ಕಂಡಿ ಬಾಳ ಹೊತ್ತು ಇದ್ ಮಾಡ್ತೀನಲ್ಲ, ಹಂಗಾಗಿ ಹೊಟ್ಟೆಲ್ಲ ಕರಗಿ. ಮ್ಯಾಟ್ ಮೇಲೆ ಮಲ್ಕೊಂಡು ನೀಟಾಗಿ ಹೊಟ್ಟೆ ಶೇಕ್ ಎಲ್ಲ ಮಾಡ್ತೀರಾ? ಹೌದು. ಅಮ್ಮ ಇವಾಗ ನಾವೇನಾದ್ರು ಡಯಟ್ ಹೇಳಿದ್ವಾ ನಿಮ್ಗೆ ವೇಟ್ ಲಾಸ್? ಇಲ್ಲ, ನಾನು ಇಲ್ಲಿಂದ ಹೋಗಿ ಒಂದ್ ತಟ್ಟೆ ಅನ್ನ ತಿಂತೀನಿ. ನಿಜವಾಗ್ಲು ತುಂಬಾ ಹಸುವಾಗುತ್ತೆ. ಇಲ್ಲಿಂದ ಹೋಗಿ ಒಂದ್ ತಟ್ಟೆ ಅನ್ನ ತಿಂದು ಮತ್ತೆ 8 ಗಂಟೆಗೆ ಊಟ ಮಾಡ್ತೀನಿ. ಏನೇ ಮರಗಿದ್ ಹಿಂಗ್ ತಿಂತಿಯಲ್ಲ ಅಂತಾರೆ ನಮ್ಮ ಮನೆಯವರು. ಅಂದ್ರೆ ಹಸು ಕೊಡುತ್ತೆ. ನಿದ್ದೆ ಅನ್ನೋದೇ ಇರ್ಲಿಲ್ಲಮ್ಮ ನನಗೆ, ನಿದ್ದೆನೇ ನಾ ಮಾಡ್ತಿರ್ಲಿಲ್ಲ. ಈಗ 8 ಗಂಟೆ ಆದ್ರೂ ಎಚ್ಚರಿಕೆ ಆಗಲ್ಲ, ಅಷ್ಟು ನಿದ್ದೆ ಬರುತ್ತೆ. ಎಷ್ಟು ದಿನದಿಂದ ನಿದ್ರೆ ಬರ್ತಾ ಇರ್ಲಿಲ್ಲ? ಮಾತ್ರೆ ತಿಂತಿದ್ದೆ ನಿದ್ದೆಗೆ. ನಿದ್ರೆ ಮಾತ್ರ ಎಷ್ಟು ವರ್ಷದಿಂದ ತಗೊಳ್ತಿದ್ರಿ? ಇದು ಹಿಂಗ ಆಯ್ತಲ್ಲ ಹೊಟ್ಟೆ, ಅವಾಗಿಂದ ಅದೇ ಭ್ರಮೇಲಿ ಇದ್ನಲ್ಲ, ಡಾಕ್ಟರ್ ಮಾತ್ರೆ ಕೊಟ್ಟಿದ್ರು, ಮಾತ್ರೆ ತಿಂದು ಮಲಗು ಅಂತ. ಈಗ ಆ ಮಾತ್ರೆನೂ ಬಿಟ್ಟಿದೀನಿ, ತಿನ್ನಲ್ಲ. ನಿದ್ರೆ ಮಾತ್ರ ಕೂಡ ಬಿಟ್ಟಿದ್ದಾರೆ. ಹೌದು, ಇರೋದ್ ಹೇಳ್ಕೊಳಕ್ ಏನು, ನಮಗ್ ಆಗೋದು ನಾವ್ ಹೇಳ್ಕೋಬೇಕು. ಸುಳ್ಳು ಹೇಳಕ್ ಬರಲ್ಲ ಇಲ್ಲಿ. ಈಗ ನಮಗ್ ಜೀವದಲ್ಲಿ ಏನಾಗುತ್ತೋ, ಈಗ ನಮಗ್ ದೇವ್ರಂಗ ಇದು, ನಮಗ್ ಏನಾಗುತ್ತೆ ಅದು ಬಂದು ಹೇಳಿದ್ರೆ ಇದಕ್ಕೊಂದು ಬೆಲೆ ಸಿಗುತ್ತೆ. ನಾವ್ ಏನ್ ಹೇಳ್ದಂಗ್ ಮುಚ್ಚಿಟ್ಕೊಂಡು ಇವತ್ತು ಸರಿ ಆಗತ್ತೆ ನಾಳೆ ಸರಿ ಆಗತ್ತೆ ಅಂತ ಹೋಗೋದಲ್ಲ. ನಮ್ಗೆ ಏನಾಗುತ್ತೆ ಅದನ್ನ ಬಂದು ಹೇಳ್ಬೇಕು. ಮಾಡೋರಿಗೂ ಖುಷಿ, ಕಂಪನಿಗೂ ಖುಷಿ, ನಮಿಗೂ ಖುಷಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಆಯ್ತು, ಜೋರಾಗಿ ಕ್ಲಾಪ್ಸ್ ಹಾಕಿ.